ವಾಲ್ಟ್ ವಿಟ್ಮನ್ ಅವರು ಬರೆದಿರ್ತಕ್ಕಂತಹ ಐ ಹಿಯರ್ ಅಮೇರಿಕಾ ಸಿಂಗಿಂಗ್ ಅಂತಕ್ಕಂತಹ ಪೊಯಮ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಫಸ್ಟ್ ಪಾಯಿಂಟ್ ಅನ್ನು ಗಮನಿಸಿ. ಐ ಹಿಯರ್ ಅಮೇರಿಕಾ ಸಿಂಗಿಂಗ್ ಈಸ್ ಎ ಶಾರ್ಟ್ ಪೊಯಮ್ ರಿಟನ್ ಬೈ ವಾಲ್ಟ್ ವಿಟ್ಮನ್. ಈ ವಾಲ್ಟ್ ವಿಟ್ಮನ್ ಅವರು ಏನಿದಾರೋ ಅಮೆರಿಕದ ತುಂಬಾನೇ ಫೇಮಸ್ ಆಗಿರ್ತಕ್ಕಂತಹ ಒಬ್ಬ ರೈಟರ್ ಆಗಿದ್ದಾರೆ. ತುಂಬಾ ಶಾರ್ಟ್ ಪೊಯಮ್ ಇದಾಗಿದೆ. ದಿಸ್ ಪೊಯಮ್ ಸೆಲೆಬ್ರೇಟ್ಸ್ ದ ಸ್ಪಿರಿಟ್ ಆಫ್ ಅಮೇರಿಕಾ. ಸೊ ಅಮೇರಿಕಾದ ಒಂದು ಸ್ಪಿರಿಟ್ ಅನ್ನ ಅಥವಾ ಒಂದು ಚೈತನ್ಯವನ್ನ, ಆ ಒಂದು ಕೆಲಸಗಾರರ ಒಂದು ಉತ್ಸಾಹ ಏನಿದೆನೋ ಅದರ ಬಗ್ಗೆ ನಾವು ಈ ಒಂದು ಪೊಯಮ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಇಟ್ ಶೋಸ್ ಹೌ ಆರ್ಡಿನರಿ ಪೀಪಲ್ ಮೇಕ್ ದ ನೇಷನ್ ಸ್ಟ್ರಾಂಗ್ ಥ್ರೂ ದೇರ್ ವರ್ಕ್ ಆ್ಯಂಡ್ ಹ್ಯಾಪಿನೆಸ್. ಒಂದು ದೇಶವನ್ನು ಕಟ್ಟಬೇಕಪ್ಪ ಅಂದರೆ ತುಂಬ ಶ್ರೀಮಂತರೇ ಬೇಕು ಅಂತ ಇಲ್ಲ. ಆ ಒಂದು ದೇಶದ ಕಾರ್ಮಿಕರೇನಿರ್ತಾರೋ ಅಥವಾ ಬೇರೆ ಬೇರೆ ಒಂದು ಕೆಲಸಗಳಲ್ಲಿ ತೊಡಗಿಕೊಂಡಿರ್ತಕ್ಕಂತಹ ಸಾಮಾನ್ಯ ಜನಗಳೇನಿರ್ತಾರೋ ಅವರೇ ಒಂದು ದೇಶವನ್ನು ತುಂಬಾ ಪವರ್ಫುಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಈ ಒಂದು ಪೋಯಮ್ ಮೂಲಕ ನಾವು ತಿಳ್ಕೋಬಹುದು. ದ ನೇಷನ್ ಸ್ಟ್ರಾಂಗ್ ಥ್ರೂ ದೇರ್ ವರ್ಕ್. ಈ ಒಂದು ಪ್ರತಿಯೊಬ್ಬ ಕಾರ್ಮಿಕನು ಕೂಡ ತನ್ನ ಒಂದು ಕೆಲಸದ ಮೂಲಕ ಆ ಒಂದು ಅಮೆರಿಕವನ್ನ ಎಷ್ಟೊಂದು ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಅದರ ಜೊತೆಗೆ ಅವರೆಲ್ಲರೂ ಕೂಡ ತುಂಬಾನೇ ಸಂತೋಷವಾಗಿ ಆ ಒಂದು ದೇಶವನ್ನ ಕಟ್ಟತಕ್ಕಂತಹ ಕೆಲಸದಲ್ಲಿ ತೊಡಗಿದ್ದಾರೆ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ. ದ ಪೋಯೆಟ್ ಲಿಸನ್ಸ್ ಟು ದ ಸೌಂಡ್ಸ್ ಆಫ್ ದ ಕಂಟ್ರಿ. He imagines that every worker is singing while doing his or her job. ಸೊ ಈ ಒಂದು ದೇಶದ ಅಂದರೆ ಅಮೆರಿಕದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತಾನೇನೇ ಒಂದು ಕೆಲಸವನ್ನ ಮಾಡ್ತಾ ಇರ್ಬೋದು. ಆ ಒಂದು ಕೆಲಸವನ್ನ ಸಿಂಗಿಂಗ್ ಅಂದರೆ ಹಾಡನ್ನ ಹೇಳ್ತಾ ಮಾಡ್ತಾ ಇದ್ದಾನೆ. ಇಲ್ಲಿ ಹಾಡು ಅಂದರೆ ಹಾಡು ಅಂತ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ. ಇಲ್ಲಿ ಸಿಂಗಿಂಗ್ ಅಂದರೆ ಅದೊಂದು ಹ್ಯಾಪಿನೆಸ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಒಂದು ಕೆಲಸಗಳನ್ನು ಸಂತೋಷದಿಂದಾನೇ ಮಾಡ್ತಾ ಇದ್ದಾರೆ ಅಂಥೇಳಿ. These songs are not real songs. They are symbols of pride, freedom and joy in work. ಸೊ ಈ ಒಂದು ಸಾಂಗ್ಸ್ ಅಂದರೆ ಅವರು ಹೇಳ್ತಕ್ಕಂತಹ ಹಾಡುಗಳು ಕೇವಲ ಅವು ಹಾಡು ಅಲ್ಲ, ಅವು ಆ ಒಂದು ದೇಶವನ್ನು ಕಟ್ತಕ್ಕಂತಹ ಅವರ ಒಂದು ಹೆಮ್ಮೆ, ಪ್ರೈಡ್ ಮತ್ತು ಫ್ರೀಡಮ್, ಅವರ ಒಂದು ಸ್ವಾತಂತ್ರ್ಯ ಮತ್ತು ಅವರ ಒಂದು ಕೆಲಸದಲ್ಲಿರ್ತಕ್ಕಂತಹ ಅವರಿಗೆ ಇರತಕ್ಕಂತಹ ಸಂತೋಷ, ಇವುಗಳನ್ನು ಒಳಗೊಂಡಿದೆ. ದ ಪೋಯಮ್ ಡಿಸ್ಕ್ರೈಬ್ಸ್ ಮೆನಿ ಕೈಂಡ್ಸ್ ಆಫ್ ವರ್ಕರ್ಸ್. ಸೊ ಈ ಒಂದು ಪೋಯಮ್ ಅಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಕ್ಕಂತಹ ಕೆಲಸಗಾರರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೇವೆ. ದ ಮೆಕ್ಯಾನಿಕ್ಸ್, ಕಾರ್ಪೆಂಟರ್ಸ್ ಆ್ಯಂಡ್ ಮೇಸನ್ಸ್ ಆರ್ ಬ್ಯುಸಿ ವಿತ್ ದೇರ್ ಜಾಬ್ಸ್. ಆರಂಭದಲ್ಲಿ ನಾವು ಮೆಕ್ಯಾನಿಕ್ಸ್ಗಳಿರ್ಬೋದು, ಕಾರ್ಪೆಂಟರ್ಸ್ ಇರ್ಬೋದು ಮತ್ತು ಮೇಸನ್ಸ್ ಅಂದರೆ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥವ್ರು ಇರ್ಬೋದು. ಇವರು ತಮ್ಮ ಒಂದು ಕೆಲಸದಲ್ಲಿ ಎಷ್ಟೊಂದು ಬ್ಯುಸಿ ಆಗಿರ್ತಾರೆ ಮತ್ತು ಎಷ್ಟೊಂದು ಸಂತೋಷದಿಂದ ತಮ್ಮ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸ್ತೇವೆ. ದೇ ಡೂ ಹಾರ್ಡ್ ಫಿಸಿಕಲ್ ವರ್ಕ್. ಅವರ ಒಂದು ಶ್ರಮ ಏನಿದೆನೋ ಅದು ತುಂಬಾನೇ ಕಠಿಣತೆಯಿಂದ ಕೂಡಿರ್ತಕ್ಕಂಥದ್ದು. ದಟ್ ಈಸ್ ಎ ವೆರಿ ಹಾರ್ಡ್ ವರ್ಕ್ ಆ್ಯಂಡ್ ಫಿಸಿಕಲ್ ವರ್ಕ್. ಬಟ್ ದೇ ಡು ನಾಟ್ ಫೀಲ್ ಸ್ಯಾಡ್ ಆರ್ ಟಯರ್ಡ್ ಇನ್ ಸ್ಪಿರಿಟ್. ನೋಡಿ, ಅಷ್ಟು ಕಷ್ಟಪಟ್ಟು ಅವರು ಕೆಲಸ ಮಾಡ್ತಾ ಇದ್ರು ಕೂಡ, ಅವರ ದೇಹ ದಣಿದಿದ್ರು ಕೂಡ ಅವ್ರು ಯಾರೂ ಕೂಡ ಸ್ಯಾಡ್ ಅಂದರೆ ದುಃಖವನ್ನ, ಏನಪ್ಪ ಇಷ್ಟೆಲ್ಲ ಕೆಲಸ ಮಾಡಬೇಕಲ್ಲ ಅಂತೇಳಿ ದುಃಖಿಸ್ತಾ ಇಲ್ಲ ಮತ್ತು ಅವರ ಒಂದು ಕೆಲಸ ಮಾಡ್ತಕ್ಕಂತಹ ಉತ್ಸಾಹ ಕಡಿಮೆ ಆಗಿಲ್ಲ. ಇನ್ಸ್ಟೆಡ್ ದೇ ಆರ್ ಬ್ಲೀತ್ ಆ್ಯಂಡ್ ಸ್ಟ್ರಾಂಗ್. ಸೊ ಈ ಒಂದು ದೇಶವನ್ನು ಕಟ್ತಕ್ಕಂತಹ ಕೆಲಸ ನಮ್ಮದಾಗಿದೆ ಅಂಥೇಳಿ ಅವರೆಲ್ಲರೂ ಕೂಡ ಸಂತೋಷದಿಂದಾನೇ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಚ್ ಮೀನ್ಸ್ ಚಿಯರ್ಫುಲ್ ಆ್ಯಂಡ್ ಪವರ್ಫುಲ್. ಅಂದರೆ ಚಿಯರ್ಫುಲ್ ಸಂತೋಷ ಅಂತೇಳಿ, ಪವರ್ಫುಲ್ ಅಂದರೆ ಕೆಲಸ ಮಾಡ್ತಕ್ಕಂತಹ ಶಕ್ತಿ ನಮ್ಮಲ್ಲಿದೆ ಅಂತಕ್ಕಂತಹ ಭಾವನೆ ಅವರಲ್ಲಿದ್ದೇ ಇರುತ್ತೆ. The poet respects their strength and confidence. Their work may look simple, but it has great value. ಅವರು ಮಾಡ್ತಕ್ಕಂತಹ ಕೆಲಸಗಳೇನಿದಾವೋ ಅವು ನೋಡಲಿಕ್ಕೆ ತುಂಬಾನೇ ಸಿಂಪಲ್ ಅಂತ ಇರ್ಬೋದು, ಆದರೆ ಅವುಗಳ ಮೌಲ್ಯ ತುಂಬಾನೇ ಗ್ರೇಟ್ ಇದೆ ಅಂತೇಳಿ ಪೋಯೆಟ್ ಹೇಳ್ತಾರೆ. ಥ್ರೂ ದೇರ್ ಸಾಂಗ್ಸ್ ದ ಪೋಯೆಟ್ ಶೋಸ್ ದ್ಯಾಟ್ ಎವ್ರಿ ವರ್ಕರ್ ಈಸ್ ಇಂಪಾರ್ಟೆಂಟ್. ವಿಟ್ಮನ್ ಆಲ್ಸೋ ಡಿಸ್ಕ್ರೈಬ್ಸ್ ದ ಬೋಟ್ಮನ್ ಆ್ಯಂಡ್ ಡೆಕ್ ಹ್ಯಾಂಡ್. ಅಂದರೆ ಸಮುದ್ರದಲ್ಲಿ ಅಥವಾ ನದಿಗಳಲ್ಲಿರ್ತಕ್ಕಂತಹ ದೋಣಿಯನ್ನು ಮುನ್ನಡೆತಕ್ಕಂತಹ, ಹಡಗುಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರೇನಿರ್ತಾರೋ, ಕೆಲಸಗಾರರೇನಿರ್ತಾರೋ ಅವರ ಒಂದು ಇಂಪಾರ್ಟೆನ್ಸ್ ಕೂಡ ಇದೆ. ದೇ ವರ್ಕ್ ಆನ್ ದ ವಾಟರ್ ಆ್ಯಂಡ್ ಆನ್ ದ ಸ್ಟೀಮ್ ಬೋಟ್. ದೇರ್ ಸಾಂಗ್ಸ್ ಬಿಲಾಂಗ್ ಟು ದೆಮ್ ಆ್ಯಂಡ್ ದೇರ್ ವರ್ಲ್ಡ್. ಅವರು ಕೂಡ ದೇಶವನ್ನು ಕಟ್ತಕ್ಕಂತಹ ಕೆಲಸದಲ್ಲಿ ತೊಡಗಿರ್ತಾರೆ. ದ ಶೂ ಮೇಕರ್ ಸಿಟ್ಸ್ ಅಟ್ ಹಿಸ್ ಬೆಂಚ್ ಅಂಡ್ ವರ್ಕ್ಸ್ ಕೇರ್ಫುಲಿ. ನೋಡಿ, ಶೂ ಮೇಕರ್ ಅಂದ್ರೆ ಶೂಗಳನ್ನು ಮಾಡ್ತಕ್ಕಂತಹ ವ್ಯಕ್ತಿ ಏನಿರ್ತಾನೋ ಅವನು ಕೂಡ ಒಂದು ಬೆಂಚ್ ಮೇಲೆ ಕೂತ್ಕೊಂಡು ತನ್ನ ಒಂದು ಕೆಲಸವನ್ನು ತುಂಬಾನೇ ಕೇರ್ಫುಲ್ ಆಗಿ ಮಾಡ್ತಾ ಇದ್ದಾನೆ. ಅವನು ಕೂಡ ತನ್ನ ಒಂದು ಕಾಣಿಕೆಯನ್ನ ಸಲ್ಲಿಸ್ತಾ ಇದ್ದಾನೆ ದೇಶವನ್ನ ಕಟ್ಟಲಿಕ್ಕೆ. ದ ಹ್ಯಾಟರ್ ಸ್ಟ್ಯಾಂಡ್ಸ್ ಅಂಡ್ ಮೇಕ್ಸ್ ಹ್ಯಾಟ್ಸ್. ಅಂದರೆ ಹ್ಯಾಟ್ಗಳನ್ನು ನಿರ್ಮಾಡ್ತಕ್ಕಂತಹ ವ್ಯಕ್ತಿ ಕೂಡ ತನ್ನ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಿದ್ದಾನೆ. ದ ವುಡ್ ಕಟರ್ ವರ್ಕ್ಸ್ ಇನ್ ನೇಚರ್ ಕಟ್ಟಿಂಗ್ ವುಡ್. ಕಟ್ಟಿಗೆಯನ್ನು ಕಡಿತಕ್ಕಂಥ ವ್ಯಕ್ತಿ ಕೂಡ ಆ ಒಂದು ಮರಗಳನ್ನು ಕಡಿತಕ್ಕಂತಹ ಕೆಲಸವನ್ನು ತುಂಬಾನೇ ನಿಯತ್ತಾಗಿ ಮಾಡ್ತಾ ಇದ್ದಾನೆ.
ದ ಪ್ಲೌ ಬಾಯ್ ಸಿಂಗ್ಸ್ ಇನ್ ದ ಮಾರ್ನಿಂಗ್, ಅಂದರೆ ಇಲ್ಲಿ ನಾವು ಹೊಲದಲ್ಲಿ ಕೆಲಸ ಮಾಡ್ತಕ್ಕಂತಹ ಒಬ್ಬ ರೈತ ಅಂತ ಅರ್ಥ ಮಾಡ್ಕೋಬಹುದು. ಅವನು ಕೂಡ ಮಾರ್ನಿಂಗ್ ಇರ್ಬೋದು, ಮಧ್ಯಾಹ್ನ ಇರ್ಬೋದು ಮತ್ತು ಈವ್ನಿಂಗ್ ಇರ್ಬೋದು, ಅಂದರೆ ದಿನಪೂರ್ತಿ ಅವನು ಕೂಡ ಶ್ರಮಿಸ್ತಾ ಇದ್ದಾನೆ. ಹಿಸ್ ಸಾಂಗ್ಸ್ ಫಾಲೋಸ್ ಹಿಮ್ ಥ್ರೂ ದ ಹೋಲ್ ಡೇ, ಅಂದರೆ ಇಡೀ ನೂನ್ ಇರ್ಬೋದು, ಮಾರ್ನಿಂಗ್ ಇರ್ಬೋದು, ಈವ್ನಿಂಗ್ ಇರ್ಬೋದು, ಆ ಇಡೀ ದಿನವೂ ಕೂಡ ಅವನು ಸಂತೋಷದಿಂದನೇ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾನೆ. ಈಚ್ ವರ್ಕರ್ ಸಿಂಗ್ಸ್ ಎ ಡಿಫ್ರೆಂಟ್ ಸಾಂಗ್ ಬಿಕಾಸ್ ಈಚ್ ಲೈಫ್ ಆ್ಯಂಡ್ ಜಾಬ್ ಈಸ್ ಡಿಫ್ರೆಂಟ್. ನೋಡಿ, ಇವರು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳೇ, ಅವರೆಲ್ಲರೂ ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಕ್ಕಂತಹವರಾಗಿದ್ದರೂ ಕೂಡ ಅವರೆಲ್ಲರೂ ಕೂಡ ವೆರಿ ಇಂಪಾರ್ಟೆಂಟ್ ಪೀಪಲ್ ಆಗಿದ್ದಾರೆ. ದ ಪೋಯಿಟ್ ಆಲ್ಸೋ ಇನ್ಕ್ಲೂಡ್ಸ್ ವಿಮೆನ್ ಇನ್ ದ ಪೋಯಮ್. ಸೊ ಹೆಣ್ಣು ಮಕ್ಕಳೇನು ಕೂಡ ಹಿಂದೆ ಬಿದ್ದಿಲ್ಲ, ಅವರು ದೇಶವನ್ನು ಕಟ್ತಕ್ಕಂತಹ ಕೆಲಸದಲ್ಲಿ ಅವರು ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಿ ಟಾಕ್ಸ್ ಅಬೌಟ್ ದ ಮದರ್ ಹೂ ಸಿಂಗ್ಸ್ ಸ್ವೀಟ್ಲಿ ಎಟ್ ಹೋಮ್. ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ತಾಯಿ ಏನಿರ್ತಾಳೋ, ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂತಹ ಒಂದು ಕೆಲಸದಲ್ಲಿ ಅವಳು ತೊಡಗಿರ್ತಾಳೆ. ಅವಳು ಸಂತೋಷದಿಂದ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾಳೆ. ದ ಯಂಗ್ ವೈಫ್ ಸಿಂಗ್ಸ್ ವೈಲ್ ವರ್ಕಿಂಗ್. ಸೊ ಯಂಗ್ ವೈಫ್ ಏನಿದ್ದಾಳೋ ಅವಳು ಕೂಡ ಸಂತೋಷದಿಂದನೇ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾಳೆ. ದ ಗರ್ಲ್ ಸಿಂಗ್ಸ್ ವೈಲ್ ಸಿವಿಂಗ್ ಆರ್ ವಾಷಿಂಗ್. ಸೊ ಬಟ್ಟೆಗಳನ್ನು ಇರ್ಬೋದು, ಪಾತ್ರೆಗಳನ್ನು ವಾಷಿಂಗ್ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು, ಅವಳು ಸಂತೋಷದಿಂದ ಇದ್ದಾಳೆ. ಸಿವಿಂಗ್ ಅಂದರೆ ಹೊಲಿಗೆ ಅಂತೇಳಿ. ಸೊ ಹೊಲಿಗೆಯನ್ನು ಅಂದರೆ ಬಟ್ಟೆಗಳನ್ನು ಹೊಲಿತಕ್ಕಂತಹ ಹೆಣ್ಣು ಮಗಳೇನಿದ್ದಾಳೋ ಅವಳು ಕೂಡ ಸಂತೋಷದಿಂದ ತನ್ನ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾಳೆ. ದರ್ ವರ್ಕ್ ಈಸ್ ಆಲ್ಸೋ ಮೀನಿಂಗ್ಫುಲ್ ಆ್ಯಂಡ್ ಇಂಪಾರ್ಟೆಂಟ್. ದ ಪೋಯಿಟ್ ಶೋಸ್ ದಟ್ ವಿಮೆನ್ಸ್ ವರ್ಕ್ ಈಸ್ ಜಸ್ಟ್ ಆಸ್ ಇಂಪಾರ್ಟೆಂಟ್ ಆಸ್ ಮೆನ್ಸ್ ವರ್ಕ್. ಕೇವಲ ಗಂಡು ಮಕ್ಕಳ ಕೆಲಸ ಮಾತ್ರ ಮುಖ್ಯ ಅಲ್ಲ, ಹೆಣ್ಣು ಮಕ್ಕಳ ಕಾಣಿಕೆನೂ ಕೂಡ ಈ ದೇಶವನ್ನು ಕಟ್ತಕ್ಕಂತಹದ್ರಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ದೇ ಟೂ ಆರ್ ಪಾರ್ಟ್ ಆಫ್ ಅಮೇರಿಕಾಸ್ ಸಾಂಗ್. ದೇರ್ ಸಾಂಗ್ಸ್ ಎಕ್ಸ್ಪ್ರೆಸ್ ಲವ್, ಕೇರ್ ಆ್ಯಂಡ್ ವಾರ್ಮ್ತ್ ಇನ್ ಫ್ಯಾಮಿಲಿ ಲೈಫ್. ಸೊ ಈ ಒಂದು ಹೆಣ್ಣು ಮಕ್ಕಳ ಕೆಲಸ ಏನಿದೆನೋ ಅದೊಂದು ಪ್ರೀತಿಯ ಕೆಲಸ ಆಗಿದೆ. ಅಂದರೆ ಇಡೀ ಎಲ್ಲ ಕುಟುಂಬದ ಸದಸ್ಯರ ಕಾಳಜಿಯನ್ನು ಮಾಡ್ತಕ್ಕಂಥವ್ರು ಈ ಹೆಣ್ಣು ಮಕ್ಕಳಾಗಿದ್ದಾರೆ. In the poem, singing has a special meaning. It does not only mean music or sound. ಮೊದಲಿಗೆ ಹೇಳಿದಾಗೆ ಈ ಒಂದು ಸಿಂಗಿಂಗ್ ಅಂದರೆ ಕೇವಲ ಒಂದು ಮ್ಯೂಸಿಕ್ ಅಲ್ಲ ಅಥವಾ ಅದೊಂದು ಸೌಂಡ್ ಅಲ್ಲ. ಇಟ್ ಮೀನ್ಸ್ ಹ್ಯಾಪಿನೆಸ್ ಆ್ಯಂಡ್ ಸೆಲ್ಫ್ ರೆಸ್ಪೆಕ್ಟ್. ಅದೊಂದು ಸಂತೋಷ ಆಗಿದೆ, ಅದೊಂದು ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಆತ್ಮಗೌರವ ಆಗಿದೆ. ಇಟ್ ಮೀನ್ಸ್ ದ್ಯಾಟ್ ಪೀಪಲ್ ಫೀಲ್ ಪ್ರೌಡ್ ಆಫ್ ಹೂ ದೇ ಆರ್ ಆ್ಯಂಡ್ ವಾಟ್ ದೇ ಡೂ. ಸೊ ಈ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕರ್ಸ್ ಏನಿದ್ದಾರೋ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಕೆಲಸದಲ್ಲಿ ಸಂತೋಷವನ್ನೇ ಅನುಭವಿಸ್ತಾ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರೂ ಕೂಡ ಬೇಸರವನ್ನು ಮಾಡಿಕೊಂಡಿಲ್ಲ. ತಾವು ಕೀಳು ಅಂತಕ್ಕಂತಹ ಭಾವನೆ ಯಾವ ಕೆಲಸಗಾರರಿಗೂ ಕೂಡ ಇಲ್ಲ. The workers are not rich or famous, but they feel free, confident and independent. ಸೊ ಆ ಎಲ್ಲ ವ್ಯಕ್ತಿಗಳು, ಕಾರ್ಮಿಕರು ಏನಿದ್ರು ಅವರು ರಿಚ್ ಅಲ್ಲ ಮತ್ತು ಫೇಮಸ್ ವ್ಯಕ್ತಿಗಳಲ್ಲ, ಆದರೆ ತಮ್ಮ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಕಾನ್ಫಿಡೆಂಟಿಂದ ಸ್ವತಂತ್ರವಾಗಿ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಈಚ್ ಪರ್ಸನ್ ಹ್ಯಾಸ್ ವಾಟ್ ಬಿಲಾಂಗ್ಸ್ ಟು ಹಿಮ್ ಆರ್ ಹರ್. ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನಗೇನು ಸಂಬಂಧಪಟ್ಟಿದೆನೋ ಆ ಕೆಲಸವನ್ನು ನಿರ್ವಹಣೆ ಮಾಡ್ತಾರೆ. ದಿಸ್ ಮೀನ್ಸ್ ಈಚ್ ಪರ್ಸನ್ ಹ್ಯಾಸ್ ಎ ಯೂನಿಕ್ ಐಡೆಂಟಿಟಿ, ರೋಲ್ ಆ್ಯಂಡ್ ಕಾಂಟ್ರಿಬ್ಯೂಷನ್. ದ ಪೋಯಮ್ ಆಲ್ಸೋ ಸಜೆಸ್ಟ್ಸ್ ಯೂನಿಟಿ ಇನ್ ಡೈವರ್ಸಿಟಿ. ನೋಡಿ, ಎಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮೆಸೇಜ್ ಅನ್ನು ಕೂಡ ನಾವು ಇಲ್ಲಿ ಗಮನಿಸ್ತೇವೆ. ಅದೇನಪ್ಪ ಅಂದರೆ ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ ಅಂತೇಳಿ ನಾವು ಕರಿತೇವೆ. ಅವರೆಲ್ಲರೂ ಕೂಡ ಬೇರೆ ಬೇರೆ ಕೆಲಸವನ್ನು ನಿರ್ವಹಣೆ ಮಾಡೋರೆ, ಆದರೆ ಕಾಯಕ ಒಂದೇನೆ ದೇಶ ಕಟ್ತಕ್ಕಂಥದ್ದು. ದ ವಾಯ್ಸಸ್ ಆರ್ ಡಿಫ್ರೆಂಟ್ ಬಟ್ ಟುಗೆದರ್ ದೇ ಫಾರ್ಮ್ ಒನ್ ಸ್ಟ್ರಾಂಗ್ ನ್ಯಾಷನಲ್ ಸಾಂಗ್. ಅಮೇರಿಕಾ ಇಸ್ ನಾಟ್ ಮೇಡ್ ಬೈ ಕಿಂಗ್ಸ್ ಆರ್ ಲೀಡರ್ಸ್ ಅಲೋನ್. ಕೇವಲ ಒಂದು ದೇಶದ ದೊರೆಗಳಿರ್ಬೋದು, ನಾಯಕರಿರ್ಬೋದು, ಇವರಿಂದ ಮಾತ್ರ ಅಮೇರಿಕಾ ನಿರ್ಮಾಣ ಆಗಿಲ್ಲ. ಇಟ್ ಈಸ್ ಮೇಡ್ ಬೈ ಕಾರ್ಪೆಂಟರ್ಸ್, ಫಾರ್ಮರ್ಸ್, ಮದರ್ಸ್, ಸೈಲರ್ಸ್ ಆ್ಯಂಡ್ ಮೆನಿ ಅದರ್ಸ್. ಈ ಒಂದು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಆ ಒಂದು ಅಮೇರಿಕಾದ ಪಾಲುದಾರರಾಗಿದ್ದಾರೆ. ದ ಪೋಯಿಟ್ ಸೆಲೆಬ್ರೇಟ್ಸ್ ಆರ್ಡಿನರಿ ಲೈಫ್. ಹಿ ಶೋಸ್ ದ್ಯಾಟ್ ಡಿಗ್ನಿಟಿ ಕಮ್ಸ್ ಫ್ರಮ್ ಆನೆಸ್ಟ್ ವರ್ಕ್. ಸೊ ಇಲ್ಲಿ ನಮ್ಮ ಪೋಯಿಟ್ ಅವರು ಆರ್ಡಿನರಿ ವರ್ಕನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಡಿಗ್ನಿಟಿ ಅಥವಾ ಗೌರವ, ಘನತೆಗಳು ಬರತಕ್ಕಂಥದ್ದು ಆನೆಸ್ಟ್ ವರ್ಕಿಂದ, ಪ್ರಾಮಾಣಿಕ ಕೆಲಸದಿಂದ. Through simple images, Whitman prizes the working spirit of the nation. Toward the end of the poem, the scene changes from day to night. During the day, people work and sing their individual songs. ಹಗಲೆಲ್ಲ ಕೂಡ ಎಲ್ಲರೂ ಕೂಡ ಕಷ್ಟಪಟ್ಟು ಸಂತೋಷದಿಂದನೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ರಾತ್ರಿ ನೋಡಿ, ಎಟ್ ನೈಟ್ ಯಂಗ್ ಮೆನ್ ಕಮ್ ಟುಗೆದರ್ ಆ್ಯಂಡ್ ಸಿಂಗ್ ಲೌಡ್ಲಿ ವಿತ್ ಜಾಯ್. ಸೊ ಕೆಲಸವನ್ನು ಹಗಲೆಲ್ಲ ನಿರ್ವಹಿಸಿಬಿಟ್ಟು ದಣಿತಿರ್ತಾರೆ. ಈಗ ಅವರೆಲ್ಲರೂ ರಾತ್ರಿ ಟುಗೆದರ್ ಅಂದರೆ ಜೊತೆ ಸೇರ್ತಾ ಇದ್ದಾರೆ, ಸಂತೋಷವನ್ನು ಒಬ್ಬರಿಗೊಬ್ಬರು ಶೇರ್ ಮಾಡ್ತಿದ್ದಾರೆ. ದಿಸ್ ಶೋಸ್ ಕಮ್ಯುನಿಟಿ, ಫ್ರೆಂಡ್ಶಿಪ್ ಆ್ಯಂಡ್ ಶೇರ್ಡ್ ಹ್ಯಾಪಿನೆಸ್. ಅವರೆಲ್ಲರೂ ಕೂಡ ಸೇರ್ತಕ್ಕಂಥದ್ದು ಒಂದು ಕಮ್ಯುನಿಟಿ, ಅಂದರೆ ಬೇರೆ ಬೇರೆ ಯಾವುದೇ ಕಮ್ಯುನಿಟಿಗೆ ಸೇರಿದ್ರು ಕೂಡ ಅವರಲ್ಲೊಂದು ಫ್ರೆಂಡ್ಶಿಪ್ ಇದೆ. ಅವರೆಲ್ಲರೂ ಸಂತೋಷವನ್ನು ಶೇರ್ ಮಾಡ್ತಾ ಇದ್ದಾರೆ.
ದ ಡೇ ಬಿಲಾಂಗ್ಸ್ ಟು ವರ್ಕ್ ಆ್ಯಂಡ್ ದ ನೈಟ್ ಬಿಲಾಂಗ್ಸ್ ಟು ರಿಲ್ಯಾಕ್ಸೇಷನ್ ಆ್ಯಂಡ್ ಸೆಲೆಬ್ರೇಷನ್. ಹಗಲೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ರಾತ್ರಿಗೆ ಅವರೆಲ್ಲರೂ ಕೂಡ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದಾರೆ, ಸಂತೋಷವನ್ನು ಪಡ್ತಾ ಇದ್ದಾರೆ. ಲೈಫ್ ಹ್ಯಾಸ್ ಎ ಹೆಲ್ದಿ ಬ್ಯಾಲೆನ್ಸ್. The tone of the poem is hopeful and positive. There is no sadness, anger or complaint. Instead, there is energy, strength and pride. Whitman believes that work is beautiful when it is done with love and honesty. ಪ್ರತಿಯೊಬ್ಬರು ಕೂಡ ಕೆಲಸವನ್ನು ಮಾಡಬೇಕಾದ್ರೆ ಕೆಲಸವನ್ನು ಪ್ರೀತಿಸಬೇಕು ಮತ್ತು ಆನೆಸ್ಟಿಯಿಂದ ಕೆಲಸವನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ ವಿಟ್ಮನ್ ಅವರು. ಹಿ ಬಿಲೀವ್ಸ್ ಅಮೇರಿಕಾ ಇಸ್ ಸ್ಟ್ರಾಂಗ್ ಬಿಕಾಸ್ ಇಟ್ಸ್ ಪೀಪಲ್ ಆರ್ ಸ್ಟ್ರಾಂಗ್ ಇನ್ ಸ್ಪಿರಿಟ್. ಅಮೇರಿಕಾ ಸ್ಟ್ರಾಂಗ್ ಆಗಿರ್ಲಿಕ್ಕೆ ಕಾರಣ ಆ ಜನಗಳ ಒಂದು ಫೀಲ್ ಏನಿದೆನೋ, ಅವರ ಒಂದು ಚೈತನ್ಯ ಶಕ್ತಿ ಏನಿದೆನೋ, ದಟ್ ಈಸ್ ವೆರಿ ಸ್ಟ್ರಾಂಗ್. ದಟ್ಸ್ ವೈ ಅಮೇರಿಕಾ ಇಸ್ ಸ್ಟ್ರಾಂಗ್ ಅಂತೇಳಿ ವಿಟ್ಮನ್ ಅವರು ಹೇಳ್ತಾ ಇದ್ದಾರೆ. ಓವರಾಲ್ I Hear America Singing is a poem about freedom, individuality and unity. It honors workers, respects common people and celebrates the simple joys of daily life. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದ್ರೆ ಅದರ ಒಂದು ಟೈಟಲ್ ಮತ್ತು ರೈಟರ್ ನೇಮ್ ಎರಡನ್ನೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಐ ವಿಲ್ ಟ್ರೈ ಟು ಅಪ್ಲೋಡ್ ದ ವಿಡಿಯೋ ಇನ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಅಂಡ್ ಆಲ್ ದ ಬೆಸ್ಟ್.